ಸೊ ಆರ್ ಇಸ್ ಏನಾಗುತ್ತೆ ಟ್ರಾನ್ಸಿಟಿವ್, ಆರ್ ಇಸ್ ಟ್ರಾನ್ಸಿಟಿವ್ ಆಗುತ್ತೆ ಬ್ರಾಕೆಟ್ ಅಲ್ಲಿ ಸೊಲ್ಯೂಷನ್ ಇಸ್ ಟ್ರಿವಿಯಲ್, ಸೊಲ್ಯೂಷನ್ ಇಸ್ ಟ್ರಿವಿಯಲ್ ಅಂತ ಬರೀತೀವಿ. ಗೊತ್ತಾಯ್ತಾ ಎಲ್ರಿಗೂ? ಸೊ ಆರ್ ಇಸ್ ಟ್ರಾನ್ಸಿಟಿವ್ ಬ್ರಾಕೆಟ್ ಅಲ್ಲಿ ಸೊಲ್ಯೂಷನ್ ಇಸ್ ಟ್ರಿವಿಯಲ್. So here ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಸೊ ಇದೇ ತರ ಒಂದು ಪ್ರಾಬ್ಲಮ್ ಕೊಡ್ತೇನೆ, ಸೊ ಅದನ್ನು ಮಾಡ್ಬಿಟ್ಟು ನನಗೆ ಮೆಸೇಜ್ ಮಾಡಿ. ದಟ್ ಈಸ್ ಫಿಫ್ತ್ ಒನ್, r is equal to x comma y such that x is a father of y. X is a father of y ಅಂತ. ಸೊ ಈ ಪ್ರಾಬ್ಲಮ್ ನನಗೆ ಮಾಡಿ ಮೆಸೇಜ್ ಮಾಡಿ. ಗೊತ್ತಾಯ್ತಾ? ಅದೇ ಎಷ್ಟು ಪ್ರಾಬ್ಲಮ್ಸು ಹ್ಯೂಮನ್ ಬೀಯಿಂಗ್ ಸೆಟ್ ಮೇಲೆ ಆಯ್ತು. ಸೊ ಟೇಕ್ ಆನ್ ದಿಸ್ ಪ್ರಾಬ್ಲಮ್. ಮತ್ತೆ ಯಾವ ಥರ ಮಾಡಬೇಕು ಅಂತ, ಸೊ ಇದನ್ನು ಮಾಡಿ ನನಗೆ ತೋರಿಸಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ರೀತಿ ಇದೆ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಈಗ ಶೋ ದಟ್ ರಿಲೇಷನ್ R1 in R, ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ R1 ಅಂತ ಹೇಳಿದ್ರೆ, R1 in R ಬ್ರಾಕೆಟ್ ಅಲ್ಲಿ ರಿಯಲ್ ನಂಬರ್ಸ್ ಅಂತ. ರಿಯಲ್ ನಂಬರ್ಸ್ defined as R1 is equal to A comma B such that A is less than or equal to B is reflexive and transitive. Reflexive and transitive, but not symmetric. Reflexive and transitive ಆಗಿರುತ್ತೆ, but not symmetric. ಅಂದ್ರೆ ಈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅನ್ನೋ ಸಿಂಬಲ್ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅನ್ನುವಂತ ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಆಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ, ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದನ್ನು ನಾವು ಪ್ರೂವ್ ಮಾಡೋಣ. ಈಗ ಅವರೇ ಹೇಳ್ಬಿಟ್ಟಿದ್ದಾರೆ ಶೋ ಮಾಡಿ, ನಾವು ಶೋ ಮಾಡೋಣ. ಅಲ್ಲಿಗೆ ಮೊದಲನೇದು ಸೊಲ್ಯೂಷನ್ ಅಲ್ಲಿ ಮೊದಲನೇದು ಯಾವುದು? ರಿಫ್ಲೆಕ್ಸಿವ್. ಅಲ್ಲಿಗೆ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ. ಅಲ್ಲಿಗೆ ಹಿಯರ್ is it A less than or equal to A? Yes. ಅಲ್ಲಿಗೆ A ಈಕ್ವಲ್ ಆಗಿರ್ಬೇಕು ಅಥವಾ ಲೆಸ್ ದ್ಯಾನ್ ಆಗಿರ್ಬೇಕು. A ಅಲ್ಲಿಗೆ ಈಕ್ವಲ್ ಆಗಿರುತ್ತೆ, ಲೆಸ್ ದ್ಯಾನ್ ಆಗಿರೋದು, ಎರಡರಲ್ಲಿ ಒಂದು ಯಾವ್ದಾದ್ರು ಒಂದಾಗಿದ್ರೆ ಸಾಕಾಗುತ್ತೆ. ಅಲ್ಲಿಗೆ A is less than or equal to A ಆಗುತ್ತೆ. For all A belongs to set of all real numbers ಅಂತ. So that implies A comma A belongs to R1. A comma A belongs to R1. And therefore, R is reflexive. R is what? Reflexive. So, you got symmetric. Symmetric ಆಗಲ್ಲ ಅಂತ ಹೇಳಿದ್ರೆ, let me take an example. ಆಗಲ್ಲ ಅಂತ ತೋರಿಸೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀವಿ. ಆಗಲ್ಲ ಎಕ್ಸಾಂಪಲ್ ತಗೋಬೇಕಾಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್. If is it 1 less than or equal to 2?
Yes sir, 1 less than or equal to 2. But 2 does not less than or equal to 1. 1 less than or equal to 2 ಆಗುತ್ತೆ. But 2 does not less than or equal to 1. So that implies if 1 comma 2 belongs to R, but 2 comma 1 does not belongs to R. Comma 1 ಮತ್ತೆ 2 belongs to ಯಾವ ಸೆಟ್ ಆಗುತ್ತೆ, ರಿಯಲ್ ನಂಬರ್ಸ್ ಆಗುತ್ತೆ. So therefore R is not symmetric ಅಂತ ಆಗುತ್ತೆ. ಹೌದಲ್ಲ? ಅಲ್ಲಿಗೆ ಆಗಲಾನ ತೋರಿಸೋದಕ್ಕೆ ನಾವು ಏನು ಮಾಡ್ತೀವಿ, ಎಕ್ಸಾಂಪಲ್ ಕೊಡ್ತೀವಲ್ಲ ಆ ರೀತಿ ಇಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ R is not symmetric ಅಂತ ಆಗುತ್ತೆ. So next, transitive. Transitive. ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳಿದ್ರೆ ಹೌದು, ಹಾಗೆ ಆಗುತ್ತೆ. ಈಗ 1 ಲೆಸ್ ದಾನ್ ಆರ್ ಈಕ್ವಲ್ ಟು 2, 2 ಲೆಸ್ ದಾನ್ ಆರ್ ಈಕ್ವಲ್ ಟು 3 ಅಂದರೆ 1 ಆಟೋಮೆಟಿಕ್ ಆಗಿ ಆ 3ಗೆ ಏನಾಗಲೇಬೇಕು, ಕಡಿಮೆ ಆಗಬೇಕು. ಈಗ ಇದಕ್ಕಿಂತ ಕಡಿಮೆ, ಇದಕ್ಕಿಂತ ಕಡಿಮೆ ಅಂದರೆ ಈ ವ್ಯಾಲ್ಯೂ ಇದಕ್ಕಿಂತ ಏನಾಗಲೇಬೇಕು, ಕಡಿಮೆ ಆಗಲೇಬೇಕು. ಹಾಗಾಗಿ ಇದೇನಾಗುತ್ತೆ ಅಂದರೆ ಟ್ರಾನ್ಸಿಟಿವ್ ಆಗುತ್ತೆ. ಅಲ್ಲಿಗೆ ಆಗುತ್ತೆ ಅಂದರೆ ಜನರಲ್ ಆಗಿ ಬಿಡಿ, ಇಯರ್ ಇಫ್ ಎ less than or equal to B, comma B less than or equal to C, then A also less than or equal to another C. So that implies if A comma B, B comma C belongs to R, then A comma C also belongs to R. For any A comma B comma C belongs to R1, R1 because R1 and confuse R1. For any A comma B comma C belongs to R. This is set of all real numbers. This is relation. So therefore R is transitive. R is transitive. So take this problem. ಗೊತ್ತಾಯ್ತಾ? ಸೊ ಯಾವ ಥರ ಮಾಡಬೇಕು ಅಂತ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಂದಾಗ ರಿಫ್ಲೆಕ್ಸಿವ್ ಆಗುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಂದಾಗ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗುತ್ತೆ, ಸಿಮಿಟ್ರಿಕ್ ಆಗಲ್ಲ. ಬಟ್ ಲೆಸ್ ದ್ಯಾನ್ ಅನ್ನೋ ಸಿಂಬಲ್ ಬಂತು ಅಥವಾ ಗ್ರೇಟರ್ ದ್ಯಾನ್ ಸಿಂಬಲ್ ಇದ್ರೆ ರಿಫ್ಲೆಕ್ಸಿವ್ನೂ ಆಗಲ್ಲ. ಬರೀ ಯಾವ್ದು ಮಾತ್ರ ಆಗುತ್ತೆ, ಟ್ರಾನ್ಸಿಟಿವ್ ಮಾತ್ರ ಆಗುತ್ತೆ. ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಎರಡೂ ಆಗೋದಿಲ್ಲ. ಗೊತ್ತಾಯ್ತೇನಪ್ಪ? ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ. ನೆಕ್ಸ್ಟ್ ಇದೇ ತರ ಕ್ವಶನ್. ಶೋ ದಟ್, ಸೇಮ್ ಕ್ವಶನ್ ಬರೀರಿ. ಶೋ ದಟ್ ದ ರಿಲೇಷನ್ R1 in the set in R bracket or set of all real numbers are defined as ಸೇಮ್ ಕ್ವಶನ್ ಅಲ್ಲಿ ಪ್ರೀವಿಯಸ್ ಕ್ವಶನ್ ಏನಿತ್ತು ಅದೇ ಜಾಗದಲ್ಲಿ ಈ R1 ಮಾತ್ರ ಉಳ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. R1 is equal to A comma B such that A less than or equal to B square. A less than or equal to B square is
ಸೇಮ್ ಕ್ವಶನ್ ತಗೊಂಡ್ರಲ್ಲ ಇದ್ರ ಮುಂದೆ ಈಸ್ ನೈದರ್ reflexive nor symmetric nor transitive. ಅಲ್ಲಿಗೆ ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತ ಶೋ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ರಿಲೇಷನ್ ಎ ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಸ್ಕ್ವೇರ್ ಅನ್ನೋದು ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದು ನಾವು ಶೋ ಮಾಡಬೇಕು. ಅಲ್ಲಿಗೆ ಆಗಲ್ಲ ಅನ್ನೋದು ತೋರಿಸ್ಬೇಕು ಅಂದ್ರೆ ನಾವು ಎಕ್ಸಾಂಪಲ್ ಕೊಡ್ಬೇಕು. ಹಾಗಾದ್ರೆ ರಿಫ್ಲೆಕ್ಸಿವ್ ಒಂದು ಎಕ್ಸಾಂಪಲ್ ಬರಬೇಕು, ಸಿಮೆಟ್ರಿಕ್ ಒಂದು, ಟ್ರಾನ್ಸಿಟಿವ್ ಒಂದು, ಮೂರಕ್ಕೂ ಎಕ್ಸಾಂಪಲ್ ತೋರಿಸ್ಬೇಕು. ಈಗ ಮೊದಲನೇ ರಿಫ್ಲೆಕ್ಸಿವ್. ಈಗ is it here a less than or equal to a square ಆಗುತ್ತಾ ಸರ್? ಆಗುತ್ತಲ್ಲ ಸರ್ ಅಂತ ನೀವು ಕೇಳ್ಬೋದು. ಹೆಂಗಾಗುತ್ತೆ ಸರ್ ಅಂತ ನಾನು ಕೇಳಿದ್ರೆ, ಸರ್ ಈಗ ನೋಡಿ ಸರ್ 1 less than or equal to 1 square, 1 less than or equal to 1 square ಆಗುತ್ತಲ್ಲ ಸರ್? ಸರ್ 1 less than or equal to ಆಯ್ತು, ಇದಾಯ್ತು, ಎಲ್ಲಾನು ಆಗ್ಬೇಕಲ್ವ? 2 ತಗೋಣ, ಸೇಮ್ ನಂಬರ್ಸ್ ತಗೊಂಡು 2 less than or equal to 2 square, 1, 1 ಬಂತು, 2, 2 ಬಂತು, 3 less than or equal to 3 square ಆಯ್ತಲ್ಲ, 3, 3 ಬಂತು. ಸರ್ ಎಲ್ಲ ನಂಬರ್ಸ್ ಬರುತ್ತಲ್ಲ, ಆಗ್ಬೇಕಲ್ಲ ಸರ್ ಅಂತ ನೀವು ಕೇಳ್ಬೋದು. ಅಲ್ಲಿ ನಾವು ಈಗ ನಾನು ನಿಮ್ಗೆ ಹೇಳಿದ್ರೆ ರಿಫ್ಲೆಕ್ಸಿವ್ ಆಗಬೇಕು ಅಂದ್ರೆ ಈ ಸೆಟ್ ಅಲ್ಲಿ ರಿಯಲ್ ನಂಬರ್ಸ್ ಅಲ್ಲಿರೋ ಎಲ್ಲಾ ನಂಬರ್ಸ್ ರಿಫ್ಲೆಕ್ಷನ್ ಆಗಿರ್ಬೇಕು ಅಂತ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಹೌದಲ್ವಾ? ನೀವು ತಗೊಂಡ್ರೆ ಬರೀ ಪಾಸಿಟಿವ್ ನಂಬರ್ಸ್ ತಗೊಂಡ್ರಿ ಅಲ್ವಾ? ಹೌದು, ಪಾಸಿಟಿವ್ ನಂಬರ್ ತಗೊಂಡ್ರೆ ಬಂತು. ನೆಗೆಟಿವ್ ತಗೊಂಡ್ರೆ ಬರುತ್ತಾ? ಹಾ ಸರ್ ಬರುತ್ತಲ್ಲ ಸರ್. ಈಗ -1 ತಗೋತೀನಿ, ಲೆಸ್ ದ್ಯಾನ್ ಈಕ್ವಲ್ ಟು -1 ಹೋಲ್ ಸ್ಕ್ವೇರ್, ಬಂತು. -2 ತಗೋತೀನಿ, ಇಸ್ ಇಟ್ ಲೆಸ್ ದ್ಯಾನ್ ಈಕ್ವಲ್ -2 ಹೋಲ್ ಸ್ಕ್ವೇರ್? ಎಸ್ ಬರುತ್ತೆ. ನೆಗೆಟಿವ್ ನಂಬರ್ಸ್ಗೂ ಬರ್ತಾ ಇದೆ, ಪಾಸಿಟಿವ್ಗೂ ಬರ್ತಾ ಇದೆ. ಹಾಗಾದ್ರೆ ರಿಫ್ಲೆಕ್ಸಿವ್ ಆಗ್ಬೇಕಲ್ವಾ? ಎಲ್ಲಿ ಫೇಲ್ ಆಗುತ್ತೆ ಅಂತಂದ್ರೆ, ಇಫ್ ಐ ಕನ್ಸಿಡರ್ ಎ ನಂಬರ್ ಬಿಟ್ವೀನ್ 0 to 1, if I consider the number between 0 to 1, it will be fail to create the reflexive. ಗೊತ್ತಾಯ್ತಾ? ಸೊ ಯಾವ ತರ 1/2 ತಗೋತೀವಿ, 1/2 ತಗೋತೀವಿ. Is it 1/2 less than or equal to 1/2 whole square? No, ಯಾಕೆಂದ್ರೆ ಇದು 1/2 ಇರುತ್ತೆ, ಇದು 1/4 ಆಗ್ಬಿಡುತ್ತೆ. 1/2 ಜಾಸ್ತಿನ 1/4 ಜಾಸ್ತಿನ ಅಂದ್ರೆ 1/2 ಜಾಸ್ತಿ ಇರುತ್ತೆ. ಅಲ್ಲಿಗೆ ಪಾಸಿಟಿವ್ ನಂಬರ್ಸ್ಗಳಿಗೂ ಆಗ್ಬಿಡುತ್ತೆ, ನೆಗೆಟಿವ್ ನಂಬರ್ಗಳಿಗೂ ಆಗ್ಬಿಡುತ್ತೆ. ಬಟ್ ಎಲ್ಲಿ ಫೇಲ್ ಆಗುತ್ತೆ ಅಂತಂದ್ರೆ, ಇಟ್ ವಿಲ್ ಬಿ ಗೋಯಿಂಗ್ ಟು ಫೇಲ್ ದ ನಂಬರ್ಸ್ ಬಿಟ್ವೀನ್ 0 to 1. ಇದ್ರ ಮಧ್ಯೆ ಇರೋ ನಂಬರ್ಗೆ ರಿಫ್ಲೆಕ್ಷನ್ ಫೇಲ್ ಆಗುತ್ತೆ. ಹಾಗಾಗಿ ನಾವು ಬರೀಬೇಕಾಗಿರೋದು ಯಾವ್ದಾರ ನಂಬರ್ ತಗೊಳ್ಳಿ, ಇದಕ್ಕೆ ಎಕ್ಸಾಂಪಲ್. ಸೊ ಕೇಳ್ತಾರೆ ಇದನ್ನ 3 ಮಾರ್ಕ್ಸ್ಗೆ. ಇದಕ್ಕೆ ರಿಫ್ಲೆಕ್ಸಿವ್ ಆಗಲ್ಲ ಅಂತ ತೋರಿಸೋದಕ್ಕೆ ಯಾವ ಎಕ್ಸಾಂಪಲ್ ತಗೊಂಡಿದೆ? ಎನಿ ನಂಬರ್ ವಿಚ್ ಈಸ್ ಲೈಸ್ ಬಿಟ್ವೀನ್ 0 to 1 ತಗೊಂಡ್ರೆ ಆಟೋಮೆಟಿಕಲಿ ಅದು ಫೇಲ್ ಆಗುತ್ತೆ. ಗೊತ್ತಾಯ್ತೇನ್ರಪ್ಪ? ನಾವು ಐ ಆಮ್ ಗೋಯಿಂಗ್ ಟು ಟೇಕ್ 1/2 ಹಿಯರ್, 1/2 which is not less than or equal to 1/2 whole square. So that implies 1/2 comma 1/2 does not belongs to R, but R1 does not belongs to R1, but 1/2 belongs to set of all real number. Is it? Yes. So therefore R is not reflexive. Okay? ಈ ತರ ನೀವು ಎಕ್ಸಾಂಪಲ್ ಕೊಡಬೇಕಾದ್ರೆ
ನಂಬರ್ನ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತು? ಇದು ರಿಫ್ಲೆಕ್ಸಿವ್ ಆಯ್ತು ಎಕ್ಸಾಂಪಲ್. ಈಗ ಸಿಮೆಟ್ರಿಕ್ ಬರೋಣ. ಸಿಮೆಟ್ರಿಕ್ ಏನ್ ತೊಂದರೆ ಇಲ್ಲ, ಈಸಿಯಾಗಿ ಸಿಕ್ಬಿಡುತ್ತೆ. ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಆಫ್ 1 and 2. ಯಾವ ತಗೊಳ್ಳೋಣ? 1 and 2 ತಗೊಳ್ಳೋಣ. ಅಲ್ಲಿಗೆ 1 is it 1 if 1 less than or equal to 2 square? Yes, 1 less than or equal to ಏನಾಗುತ್ತೆ? 2 square ಅಂತ ಆಗುತ್ತೆ. 1 less than or equal to ಏನಾಗುತ್ತೆ? 2 square. But 2 is not less than or equal to 1 square. 1 2 square ಗಿಂತ ಕಡಿಮೆ ಇರುತ್ತೆ, ಬಟ್ 2 1 square ಗಿಂತ ಏನಾಗಿರಲ್ಲ, ಕಡಿಮೆ ಇರಲ್ಲ. ಹಾಗಾಗಿ 1, 2 ಇದ್ರೆ ಯಾವ್ದಿರಲ್ಲ, 2, 1 ಇರಲ್ಲ. ದಟ್ ಇಂಪ್ಲೈಸ್ if 1, 2 belongs to R but 2, 1 does not belongs to R. Bracket ಇಲ್ಲಿ 1, 2 belongs to R ಅಲ್ಲ, R1 1, 2 belongs to set of all real numbers. So therefore R is not symmetric. R is not what? Symmetric ಅಂತ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಟ್ರಾನ್ಸಿಟಿವ್ ಮಾಡೋಣ. ರಿಫ್ಲೆಕ್ಸಿವ್ಗೆ ಎಕ್ಸಾಂಪಲ್ ಇದೆ. ಯಾವ್ದಾರ ನಂಬರ್ ಬಿಟ್ವೀನ್ 0 to 1 ತಗೊಳ್ಳಿ. ಸಿಮೆಟ್ರಿಕ್ಗೆ 1 ಮತ್ತೆ 2 ತಗೊಳ್ಳಿ, ಆಟೋಮೆಟಿಕ್ ಆಗಿ ಫೇಲ್ ಆಗುತ್ತೆ. ಈ ಟ್ರಾನ್ಸಿಟಿವ್ ಯಾವ ತರ ತಗೋಬೇಕು? ಟ್ರಾನ್ಸಿಟಿವ್ ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಲಾಜಿಕ್ ಯೂಸ್ ಮಾಡ್ತೀನಿ. ಟ್ರಾನ್ಸಿಟಿವ್ ಏನಂತ ತೋರಿಸ್ಬೇಕು, ಈಗ ಆಗಲ್ಲ ಅಂತ ತೋರಿಸ್ಬೇಕು ಅಂದ್ರೆ A, B ನೂ ಇರಬೇಕು, B, C ನೂ ಇರಬೇಕು. ಯಾವ್ದಿರಬಾರ್ದು, ಯಾವ್ದು ಆಗಿರ್ಬಾರ್ದು, A, C ಆಗಿರ್ಬಾರ್ದು. ಆ ರೀತಿ ನಾವು ನಂಬರ್ನ ಚೂಸ್ ಮಾಡಬೇಕು. ಸೊ ಹಾಗೆ ನಾವು 3 ವ್ಯಾಲ್ಯೂಸ್ ಚೂಸ್ ಮಾಡಬೇಕು. 1 is A, B, C 3 ವ್ಯಾಲ್ಯೂ ತಗೋಬೇಕು. ಗೊತ್ತಾಯ್ತಾ? ಸೊ ಈಗ ಫಸ್ಟ್ C ವ್ಯಾಲ್ಯೂ ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಸೆಲೆಕ್ಟ್ ಮಾಡೋಣ. ಸೊ ಕಂಡೀಷನ್ ಪ್ರಕಾರ ಏನಾಗಿರ್ಬೇಕು, A ಲೆಸ್ ದನ್ ಆರ್ ಈಕ್ವಲ್ ಟು B ಸ್ಕ್ವೇರ್ ಆಗಿರ್ಬೇಕು, B ಲೆಸ್ ದನ್ ಆರ್ ಈಕ್ವಲ್ ಟು C ಸ್ಕ್ವೇರ್ ಆಗಿರ್ಬೇಕು. ಬಟ್ A ವ್ಯಾಲ್ಯೂ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು C ಸ್ಕ್ವೇರ್ ಆಗಬೇಕು. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತರ ನಾವು ಎಕ್ಸಾಂಪಲ್ ತಗೋಬೇಕು. ಅಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ C2 ತಗೋತೀನಿ. ತಗೊಂಡ್ರೆ ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ. 2 ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಎಷ್ಟಾಗುತ್ತೆ, 4 ಆಯ್ತು. ಸರಿನಾ? 2 ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಎಷ್ಟಾಯ್ತು, 4 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, 4 ಗಿಂತ ಕಡಿಮೆ ವ್ಯಾಲ್ಯೂನ B ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ 1 ಕಡಿಮೆ ತಗೋಣ. ಎಷ್ಟು? 3 ತಗೋಣ. ಎಷ್ಟು? 3. ನೆಕ್ಸ್ಟ್ 3 ನ ಸ್ಕ್ವೇರ್ ಮಾಡ್ತೀನಿ, ಯಾಕಂದ್ರೆ B ನು ಸ್ಕ್ವೇರ್ ಮಾಡಬೇಕಲ್ವಾ. 3 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು, 9 ಅಂತ. ಈಗ 2 ನ ಸ್ಕ್ವೇರ್ ಮಾಡಿದ್ರೆ 4, 3 ನ ಸ್ಕ್ವೇರ್ ಮಾಡಿದ್ರೆ 9 ಅಂತ ಆಯ್ತು. ಗೊತ್ತಾಯ್ತಾ? ಈಗ ನಾನು A ವ್ಯಾಲ್ಯೂ ಚೂಸ್ ಮಾಡಬೇಕು. ಯಾವ ವ್ಯಾಲ್ಯೂ? A. ಈಗ A ಯಾವ ತರ ಚೂಸ್ ಮಾಡಿ ಅಂದ್ರೆ, ಆ A ವ್ಯಾಲ್ಯೂ C ಸ್ಕ್ವೇರ್ ಗಿಂತ ಜಾಸ್ತಿ ಇರಬೇಕು, ಬಟ್ B ಸ್ಕ್ವೇರ್ ಗಿಂತ ಕಡಿಮೆ ಇರಬೇಕು. ಅಲ್ಲಿಗೆ C ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, 4, B ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, 9. ಅಲ್ಲಿಗೆ ನೀವು ಚೂಸ್ ಎನಿ ನಂಬರ್ ಬಿಟ್ವೀನ್ ದಿ 4 and 9. ಅಲ್ಲಿಗೆ ನೀವೇನ್ ಮಾಡಿ ಅಂದ್ರೆ 4 ಮತ್ತೆ 9 ಮಧ್ಯ ಯಾವ್ದಾರ ನಂಬರ್ನ ಚೂಸ್ ಮಾಡಿ. ಏನ? ಅಲ್ಲಿಗೆ ಐ ಆಮ್ ಗೋಯಿಂಗ್ ಟು ಚೂಸ್ ನಂಬರ್ 6. ಅಷ್ಟೇ ಲಾಜಿಕ್. ಗೊತ್ತಾಯ್ತಾ? ಸೊ ಈ ರೀತಿ ನೀವು ಯಾವ ನಂಬರ್ ಬೇಕಾದ್ರೂ ತಗೊಂಡು ಈ ಲಾಜಿಕ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ C ತಗೊಳ್ಳಿ, ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಅದಕ್ಕಿಂತ ಕಡಿಮೆ ವ್ಯಾಲ್ಯೂನ B ತಗೊಳ್ಳಿ, ಅದನ್ನ ಸ್ಕ್ವೇರ್ ಮಾಡಿ. ನೆಕ್ಸ್ಟ್ C ಸ್ಕ್ವೇರ್ ವ್ಯಾಲ್ಯೂ ಮತ್ತೆ B ಸ್ಕ್ವೇರ್ ಮಧ್ಯ ಯಾವ್ದಾರ ನಂಬರ್ನ ನೀವು A ತಗೊಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ, C ಸ್ಕ್ವೇರ್ ಗಿಂತ ಜಾಸ್ತಿ ಇರುತ್ತೆ, B ಸ್ಕ್ವೇರ್ ಗಿಂತ ಕಡಿಮೆ ಇರುತ್ತೆ. ಆಟೋಮೆಟಿಕಲಿ ಟ್ರಾನ್ಸಿಟಿವ್ ಫೇಲ್ ಆಗುತ್ತೆ. ಗೊತ್ತಾಯ್ತೇನ್ರಪ್ಪ? ಹೀಗೆ ಬರೀತೀನಿ ನೋಡಿ. if 6 less than or equal to 3 square,
6 less than or equal to 3 square. 3 less than or equal to 2 square. But 6 does not less than or equal to 2 square. But 6 does not less than or equal to 2 square out there. That implies if 6 comma 3, 3 comma 2 belongs to R, but 6 comma 2 does not belongs to R out there. Comma ಯಾವ ನಂಬರ್ ಯೂಸ್ ಮಾಡಿದ್ವಿ? 2, 3, 6 belongs to set real R1 ಅಂತ ಇಟ್ಕೊಳ್ಳಿ. ಹಾಗೆ if 6 comma 3, 3 comma 2 belongs to R1 but 6 comma 2 does not belongs to R1. So 2 comma 3 comma 6 belongs to real numbers. So therefore R is not transitive. This is an important problem. ಕೇಳಿರ್ತಾರೆ 3 marks ಕೇಳಿದ್ದಾರೆ. ಲಾಸ್ಟ್ ಪ್ರಾಬ್ಲಮ್ ಅಷ್ಟೇ, ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಅನ್ನೋ ಪ್ರಾಬ್ಲಮ್ನು 3 marks ಕೇಳಿದ್ದಾರೆ. ಸೊ ಈ ತರ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರ್ನು ಶೋ ಮಾಡೋ ತರ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 3 marksಗೆ ಕೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಟೇಕ್ ಡೌನ್ ದಿಸ್. ಸೊ ಇದೇ ತರ ಒಂದು ಪ್ರಾಬ್ಲಮ್ ಇದೆ, ನಾನು ಮಾಡಿ ತೋರಿಸಿ. ಸೇಮ್ ಕ್ವಶನ್ ತಗೊಳ್ಳಿ, ಸೇಮ್ ಕ್ವಶನ್, ರಿಲೇಷನ್ ಮಾತ್ರ ಚೇಂಜ್. ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಅಲ್ಲೇನ್ ಮಾಡಿದ್ವಿ? ಎ ಲೆಸ್ ದನ್ ಈಕ್ವಲ್ ಟು ಬಿ ಸ್ಕ್ವೇರ್ ಇತ್ತಲ್ವಾ, ಈಗ ಬಿ ಕ್ಯೂಬ್ ಅಷ್ಟೇ. ಸೇಮ್ ಕ್ವಶನ್, ಸ್ವಲ್ಪ ಚೇಂಜ್. ಬಿ ಸ್ಕ್ವೇರ್ ಬದಲು ಬಿ ಕ್ಯೂಬ್ ಅನ್ನೋ ಪ್ರಾಬ್ಲಮ್ ಸೇಮ್ ಕ್ವಶನ್ ತಗೊಂಡು ಮಾಡ್ಕೋಬನ್ನಿ. ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಮೂರಕ್ಕೂ ಏನ್ ಮಾಡಿ ಎಕ್ಸಾಂಪಲ್ ಕೊಟ್ಟು, ಈಗ ನಾನು ಹೇಗೆ ಮಾಡಿದ್ದೀನಿ ಅದೇ ತರ ಮಾಡಿ. ಗೊತ್ತಾಯ್ತಾ ಎಲ್ರಿಗೂ? ಅಲ್ಲಿಗೆ ಎಷ್ಟು ಪ್ರಾಬ್ಲಮ್ಸ್ ಇವತ್ತಿರಲಿ. ಸೊ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಮೆಸೇಜ್ ಅಥವಾ ಫೋನ್ ಮಾಡಿ. ಗೊತ್ತಾಯ್ತಾ ಹೇಳ್ಕೊ.